ಗುರು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು ನಿನ್ನೆ ಮ್ಯಾಚ್ ಏನ್ ಗುರು CSK ಅವರು ಹೀನಾ ಮಾನವ ಸೋತಿದ್ದು ಅದು ಕೂಡ SRH ಅಗೇನೆಸ್ಟ್ ಇಲ್ಲಿ ನೀವು ನೋಡಿ ಮೊನ್ನೆ ಮ್ಯಾಚ್ ಅಲ್ಲಿ ಪಂಜಾಬ್ ಅಗೇನೆಸ್ಟ್ ನಮ್ಮ RCB ಅವರು ಗೆದ್ಬಿಟ್ಟು ಸ್ವಲ್ಪ ಚಾನ್ಸ್ ಕೂಡ ಮಾಡ್ಕೊಟ್ರು CSK ಗೆ ಸ್ವಲ್ಪ ಈಸಿಯಾಗಿ ಪ್ಲೇ ಆಫ್ ಕೂಡ ಬರ್ಲಿ ಅಂತ ಹೇಳ್ಬಿಟ್ಟು ಬಟ್ ನಿನ್ನೆ ಮ್ಯಾಚ್ ಈಸಿಯಾಗಿ ಡಿಫೆಂಡ್ ಮಾಡ್ಕೋಬಹುದಿತ್ತು ಅದಕ್ಕೂ ಮುಂಚೆ ಅವರು ಮಾಡಿದ ಫಾಲ್ಟ್ ಏನಂತ ಹೇಳಿದ್ರೆ ಟಾಸ್ ನ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಂಡಿದ್ದು ಟಾಸ್ ನ ಗೆದ್ದಾಯ್ತು ಫೀಲ್ಡಿಂಗ್ ತಗೊಳ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಆಗಿದೆ ಪೂರ್ತಿಯಾಗಿ ಉಲ್ಟಾ ಗುರು ನಿನ್ನೆ ಟಾಸ್ ನ ಗೆದ್ಬಿಟ್ಟು ಫೀಲ್ಡಿಂಗ್ ಬದಲು ಬ್ಯಾಟಿಂಗ್ ಯಾವಾಗ ತಗೊಂಡ್ರು ನಾನಂತ ಫಿಕ್ಸ್ ಆಗ್ಬಿಟ್ಟು ಇವತ್ತು SRH ಅವರು ಈಸಿಯಾಗಿ ಚೇಸ್ ಮಾಡ್ತಾರೆ CSK ನ ಹೊಡೆದ್ಬಿಟ್ಟು ಮನೆ ಕಳಿಸ್ತಾರೆ ಅಂದ್ಬಿಟ್ಟು ನಿನ್ನೆ ಅದೇ ರೀತಿ ಆಗಿದ್ದು ಮೊದಲು ಟಾಸ್ ನ ಗೆದ್ಬಿಟ್ಟು ಬ್ಯಾಟಿಂಗ್ ಮಾಡ್ತಂತಹ ಚೆನ್ನೈ ಟೀಮ್ ಏನಿದೆ ಅದರ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮಾಮೂಲಿಯಾಗಿ ಎಲ್ಲಾ ಮ್ಯಾಚ್ ಅಲ್ಲೂ ಫ್ಲಾಪ್ ಆಗ್ತಾ ಇದ್ದ ಸಂಜು ಸ್ಯಾಮ್ಸನ್ ಅವರು ನಿನ್ನೆ ಸ್ವಲ್ಪ ನಿಂತು ಕೂಡ ಆಡಿದ್ರು ಅದರಲ್ಲೂ ಕೂಡ 27 ಅಷ್ಟೇ ಜಾಸ್ತಿ ಅವರು ಆಡಲಿಲ್ಲ ಅವ್ರ ಬ್ಯಾಟಿಂಗ್ ಸ್ಕೋರ್ ಬರಲಿಲ್ಲ 22 ರನ್ಗೆ ಈಸಿಯಾಗಿ ಕೂಡ ಔಟ್ ಆಗ್ಬಿಟ್ಟು ನಿನ್ನೆ ಸಂಜು ಸ್ಯಾಮ್ಸನ್ ಅವರು ಅವರ ಹಿಂದೆನೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ಸೊ ನಿನ್ನೆ ಅವರು ಕೂಡ ಕೇವಲ 15 ರನ್ಗಳಿಗೆ ಔಟ್ ಕೂಡ ಆದ್ರು ಇನ್ನ ಊರ್ವಿಲ್ ಪಟೇಲ್ ಅವರು 13 ಸ್ಕೋರ್ ಅಷ್ಟೇ ಇನ್ನ ಕಾರ್ತಿಕ್ ಶರ್ಮಾ ಅವರು 32 ಡೆವಾಲ್ಡ್ ಬ್ರಾವಿಸ್ ಇವರೇ ನಿನ್ನೆ ಆಡ್ಕೊಟ್ಟಿದ್ದು ಚೆನ್ನೈ ಟೀಮ್ ಕಡೆ ಅಂದ್ರೆ 44 ರನ್ಗಳನ್ನ ಗಳಿಸಿದ್ರು ಕೂಡ ಇನ್ನ ಶಿವಮ್ ದುಬೆ ಅವರು 26 ಇನ್ನ ಪ್ರಶಾಂತ್ ವೀರ್ ಅವರು 11 ಅದ್ ಬಿಟ್ರೆ ಅಖಿಲ್ ಹುಸೇನ್ ಅವರು ಕೇವಲ 3 ರನ್ಗಳಷ್ಟೇ ಗುರು ಫೈನಲ್ ಆಗಿ CSK ಅವರು 7 ವಿಕೆಟ್ ನ ಕಳ್ಕೊಂಡ್ಬಿಟ್ಟು 180 ರನ್ಗಳನ್ನ ಗಳಿಸ್ತು ಅಂಡ್ 181 ರನ್ಗಳನ್ನ ಟಾರ್ಗೆಟ್ ಹಾಕಿ ಕೂಡ ನೀಡ್ತು SRH ಅವರಿಗೆ SRH ನ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬರೋಕು ಮುಂಚೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪಾಯಿಂಟ್ ಟೇಬಲ್ ನ ಆಲ್ಮೋಸ್ಟ್ 4 ಟೀಮ್ ಕ್ವಾಲಿಫೈ ಕೂಡ ಆಗಿರುವಂತದ್ದು ಪ್ಲೇ ಆಫ್ ಗೆ ಇನ್ನ ಒಂದು ಟೀಮ್ ಇದೆಯಲ್ಲ ಗುರು ಇನ್ನ ಒಂದು ಟೀಮ್ಗೆ ಇವಾಗ ಇರೋದು ಮಜಾ ಅಂದ್ರೆ ಹೊಡೆದಾಡ್ ಸಾಯ್ತಾರತ್ಲಾಗಿ ನಾನ್ ಬರ್ಬೇಕು ಅಂತ ಇಷ್ಟು ದಿನ ಈಸಿ ಆಗಿತ್ತು ಎಲ್ಲರಿಗೂ ಮ್ಯಾಚ್ ಆ ಮ್ಯಾಚ್ ಅಲ್ಲಿ ಆಡ್ಲಿಲ್ಲ ಇವಾಗ ನೋಡಿ ಇರೋದು ಮಜಾ ಅಂದ್ರೆ ಇನ್ನ ಚೆನ್ನೈ ಕೂಡ ಬರ್ಬೋದು ಚಾನ್ಸ್ ಇದೆ ಇನ್ನ ಇವತ್ತು ರಾಜಸ್ಥಾನ ಗೆದ್ರೆ ಅದಕ್ಕೆ ಇವತ್ತು ಚಾನ್ಸ್ ಇರಬಹುದು ಇವತ್ತು ಕೂಡ ಮ್ಯಾಚಸ್ ಕೂಡ ಇನ್ನು ಮುಗ್ದಿಲ್ಲ ಟೂರ್ನಮೆಂಟಲ್ ಸೀರೀಸ್ ಸೊ ಹಾಗಾಗಿ 4ನೇ ಪ್ಲೇಸ್ಗೆ ಯಾರು ಬರಬಹುದು ಅಂತ ನಾವು ಕೂಡ ಹೇಳಲಿಕ್ಕೆ ಆಗಲ್ಲ ಬಟ್ ಇಲ್ಲಿ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ ಎಲ್ಲ ಟೀಮ್ಗಳಿಗೂ 3 ಟೀಮ್ ಯಾವ್ದು ಕ್ವಾಲಿಫೈ ಆಯ್ತಲ್ವಾ ಅವು 3 ಟೀಮ್ ನ ಬಿಟ್ಬಿಟ್ಟು ಇನ್ನು ಉಳಿದಂತಹ ಟೀಮ್ ಏನಿದೆ ಅದ್ರಲ್ಲಂತೂ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ 4ನೇ ಪ್ಲೇಸಿಗೋಸ್ಕರ ಇನ್ನ SRH ನ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ನೋಡೋದಾದ್ರೆ SRH ಕಡೆ ನಿನ್ನೆ ಅಭಿಷೇಕ್ ಶರ್ಮಾ ಅವರು 26 ರನ್ಗಳು ಅಷ್ಟೇ ಹೊಡೆದಿದ್ದೇನೆ ಅವರಿಂದ ಒಳ್ಳೆ ಬ್ಯಾಟಿಂಗ್ ಬರಬಹುದು ಅಂತ ಅನ್ಕೊಂಡಿದ್ದೆ ನಾನಂತೂ ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಅವಷ್ಟು ಕೂಡ ಆಡ್ಕೊಳ್ಳಿಲ್ಲ ಸ್ಟಾರ್ಟಿಂಗ್ 26 ರನ್ಗಳಿಗೆ ಔಟ್ ಆಗ್ಬಿಟ್ರು ಈಸಿಯಾಗಿ ಇನ್ನ ಟ್ರಾವಿಸ್ ಹೆಡ್ ಅವರು ಅಭಿಷೇಕ್ ಶರ್ಮಾ ಔಟ್ ಆದಂಗೆ ಬ್ಯಾಕ್ ಟು ಬ್ಯಾಕ್ ಅವರು ಕೂಡ ಬರೀ ಕೇವಲ 6 ರನ್ಗಳು ಅಷ್ಟೇ ಗುರು ಕೇವಲ 6 ರನ್ಗಳನ್ನ ಹೊಡೆದ್ಬಿಟ್ಟು ಔಟ್ ಕೂಡ ಆದ್ರು ಇನ್ನ ನಿನ್ನೆ SRH ಕಡೆ ಆಡಿದ್ದು ಬೆಂಕಿ ಬ್ಯಾಟಿಂಗ್ ಅಂತ ಹೇಳಿದ್ರೆ ಕ್ಯಾಪ್ಟನ್ ಇಶಾನ್ ಕಿಶನ್ ಗುರು ಏನ್ ಗುರು ಸೈ ಕಾಟ ಅವರು ನಿನ್ನೆ ಮತ್ತೆ ಚೇಸಿಂಗ್ ಅಲ್ಲಿ ಅವರು ವಿನ್ ಆಗ್ಲೇಬೇಕಿತ್ತು ಸೊ ಹಾಗಾಗಿ ನಿಂತು ಬಿಟ್ಟು ಆಡಿದ ಮನುಷ್ಯ ಎಷ್ಟು 70 ರನ್ಗಳನ್ನ ನೆನ್ನೆ ಅವ್ರು ಆಡಿದ್ದು ಬ್ಯಾಟಿಂದ ಬಂದಿದ್ದೇನೆ 70 ರನ್ಗಳು ಅವರ ಜೊತೆ ಗೂಡಿದ್ದ ಹೆನ್ರಿ ಕ್ಲಾಸನ್ ಅವ್ರ ಗುರು ಅವರು ಕೂಡ ಕ್ಲಾಸಿಕ್ ಬ್ಯಾಟಿಂಗ್ ಮಾಡಿದ್ದು ಇಬ್ರು ಕೂಡ ಹೊಡಿ ಆಟ ಆಡ್ಬಿಟ್ಟು ಅಂತೂ ಫೈನಲ್ ತನಕ ತಗೊಬಂದ್ರು ವಿನ್ನಿಂಗ್ ಸ್ಟೇಜ್ಗೆ SRH ನ ಇನ್ನೇನು SRH ನ ಇಬ್ಬರೇ ವಿನ್ ಮಾಡಿಸ್ತಾರೆ ಹೆನ್ರಿ ಕ್ಲಾಸನ್ ಮತ್ತೆ ಕ್ಯಾಪ್ಟನ್ ಇಶಾನ್ ಕಿಶನ್ ಅನ್ನುವಾಗ್ಲೇ ಇವರು ಬ್ಯಾಕ್ ಟು ಬ್ಯಾಕ್ ಇವರು ಇಬ್ರು ಕೂಡ ಔಟ್ ಆಗಿದ್ದು ಅವ್ರು 70 ರನ್ಗೆ ಔಟ್ ಆದ್ರೆ ಇವರು 44 ಗೆ ಔಟ್ ಆಗ್ಬಿಟ್ರು ಹೆನ್ರಿ ಕ್ಲಾಸನ್ ಅವರು ಏನ್ ಆಲ್ಮೋಸ್ಟ್ SRH ವಿನ್ನಿಂಗ್ ಸ್ಟೇಜ್ ಅಲ್ಲಿ ಕೂಡ ಇತ್ತು ಅವ್ರಿಬ್ರು ಔಟ್ ಆದ್ರೂ ಕೂಡ ಸ್ಕೋರ್ ಕೂಡ ಕಡಿಮೆ ಇತ್ತು ಚೇಸಿಂಗ್ ಇಂದ ಸೊ ಆಮೇಲೆ ಬಂದಿದ್ದೆ ನಿತೀಶ್ ರೆಡ್ಡಿ ಅವರ ಸ್ಕೋರ್ ಎಷ್ಟಪ್ಪ ಅಂತ ಹೇಳಿದ್ರೆ 11 ರನ್ ಇನ್ನ ಸಲಿಲ್ ಅರೋರ್ ಅವರು 10 ಫೈನಲ್ ಆಗಿ ರವಿಚಂದ್ರನ್ ಗುರು 5 ರನ್ಗಳನ್ನ ಹೊಡೆದ್ಬಿಟ್ಟು ಫೈನಲ್ ಆಗಿ SRH ನ ವಿನ್ ಕೂಡ ಮಾಡಿದ್ರು ಅದು ಆದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರಾ ಇವರು ಇಶಾನ್ ಕಿಶನ್ ಅವರು ಚೆನ್ನೈ ಅವರಿಗೆ ಒಂದು ಕ್ಲೂ ಕೂಡ ಕೊಟ್ರು ಮನೆಗೆ ಹೋಗಿ ಅಂದ್ಬಿಟ್ಟು ಆ ಸೆಲೆಬ್ರೇಷನ್ ಹೇಗಿತ್ತು ಹೇಳಿ ಹಿಂಗೆ ತೋರಿಸ್ಬಿಟ್ರು ಮನೆಗೆ ಹೋಗಿ ಅನ್ನೋ ತರ ಅದ್ ನೀವು ಎಲ್ಲರೂ ನೋಡಿಲ್ಲ ಮೂಮೆಂಟ್ ನ ಅದ್ರಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಇದು ಗುರು ಉರ್ಸೋದು ಅಂದ್ರೆ ನಾವು RCB ಮಾತ್ರ ಅನ್ಕೊಂಡಿದ್ವಿ ಬಟ್ ಈಗ SRH ಅವರು ಉರ್ಸ್ತಾ ಇದಾರೆ ಬೇರೆ ಟೀಮ್ ಅವರು CSK ನ ಉರ್ಸ್ತಾ ಇದಾರೆ ಬಟ್ ಅಂತೂ ಇಂತೂ ನಾವು ಮಾತ್ರ ಅಲ್ಲ ಬೇರೆಯವರು ಕೂಡ ಉರ್ಸ್ತಾರೆ ಅಷ್ಟೇ CSK ಫ್ಯಾನ್ಸ್ಗೆ CSK ಟೀಮಿಗೆ ಸೊ ನಾವು ಟೀಮ್ ನ ಅಷ್ಟು ಹೇಟ್ ಮಾಡಲ್ಲ ಅವರ ಫ್ಯಾನ್ಸ್ ನ ಮಾತ್ರ ಹೇಟ್ ಮಾಡ್ತೀವಿ ಅಷ್ಟೇ ನಾನು ಇನ್ನು ಉಳಿದಂತಹ ಮ್ಯಾಚ್ ಅಲ್ಲಿ ಯಾರು ಗೆದ್ಬಿಟ್ಟು ಕ್ವಾಲಿಫೈ ಆಗ್ತಾರೆ ಅಂತ ಗೊತ್ತಿಲ್ಲ 4ನೇ ಮ್ಯಾಚ್ಗೆ ಬಟ್ ಆಲ್ಮೋಸ್ಟ್ ಎಲ್ಲಾ ಟೀಮ್ಗಳು ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಸಿಗುವ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನಿಮ್ಗೆ ಹೆಂಗ ಅನ್ಸಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಅಂಡ್ ನಿನ್ನೆ ಮ್ಯಾಚ್ ಕೂಡ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ವಿಡಿಯೋ ಒಂದು ಲೈಕ್ ಹಾಕ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್